ವಿಶ್ವದ ರಾಷ್ಟ್ರಗಳನ್ನ ನಡುಗಿಸ್ತಾ ಇರುವಂತಹ ದೊಡ್ಡಣ್ಣ ಅಮೆರಿಕಾವೇ ಈಗ ಥರ ನಡುಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹವಾಮಾನ ವೈಪರೀತ್ಯದಿಂದ ಅಪ್ಪಳಿಸ್ತಾ ಇರುವಂತಹ ಹಿಮ ಚಂಡಮಾರುತ ಜನರನ್ನ ತತ್ತರಿಸೋ ಹಾಗೆ ಮಾಡಿಬಿಟ್ಟಿದೆ. 40 ರಾಜ್ಯಗಳಿಗೆ ಹಿಮಾಘಾತವಾಗಿದ್ದು 23 ಕೋಟಿ ಜನ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ದೋ ಅಂತ ಸುರಿತಾ ಇರುವ ಹಿಮ ಮಳೆ, ಎಲ್ಲಿ ನೋಡಿದ್ರೂ ಬಿಳಿ ಹಿಮದ ರಾಶಿ, ಅತೀವ ಚಳಿಗೆ ಪತರುಗುಟ್ಟಿರುವ ಜನ, ಹಿಮದಿಂದ ಮರೆಯಾಗಿರುವ ರಸ್ತೆಗಳನ್ನ ತೆರವುಗೊಳಿಸ್ತಾ ಇರುವ ಸಿಬ್ಬಂದಿ, ಹಿಮ ಚಂಡಮಾರುತಕ್ಕೆ ಅಮೆರಿಕ ತತ್ತರಿಸಿರುವ ಪರಿ ಇದು. ಅಪ್ಪಳಿಸ್ತಾ ಇದೆ ಹಿಮ, ದೊಡ್ಡಣ್ಣನ ನೆಲದಲ್ಲಿ ಅಲ್ಲೋಲ ಕಲ್ಲೋಲ. ಪ್ರಕೃತಿ ವಿಕೋಪಕ್ಕೆ ತತ್ತರ, ಅಪಾಯದಲ್ಲಿ 23 ಕೋಟಿ ಜನರು. ದೊಡ್ಡಣ್ಣ ಅಮೆರಿಕಕ್ಕೆ ಈಗ ಹಿಮ ಸಂಕಷ್ಟ ಶುರುವಾಗಿದೆ. ತೀವ್ರ ಚಳಿಗಾಲದ ಚಂಡಮಾರುತದ ಅರ್ಧ ಅಮೆರಿಕವನ್ನೇ ಆಪೋಷಣ ಪಡೆದಿದೆ. ಹವಾಮಾನ ವೈಪರೀತ್ಯದಿಂದ ಮೈ ಕೊರೆಯುವ ಚಳಿಗಾಳಿ ಚಂಡಮಾರುತ ಅಪ್ಪಳಿಸ್ತಾ ಇದೆ. ಕನಿಷ್ಠ ಉಷ್ಣಾಂಶ -40 ಡಿಗ್ರಿಗೆ ಇಳಿದಿದ್ದು ಇದು ಹಿಮಪಾತದ ಆತಂಕ ತಂದೊಡ್ಡಿದೆ. ಅಲ್ಲೋಲ ಕಲ್ಲೋಲ ಪರಿಸ್ಥಿತಿ ಸೃಷ್ಟಿಸಿದ್ದು ಶ್ರೀಮಂತ ರಾಷ್ಟ್ರದ ಜನ ಡೇಂಜರಸ್ ಅಲಾರಾಂನೊಳಗೆ ಬಂಧಿಯಾಗಿದ್ದಾರೆ. ಅಮೆರಿಕದ ಸುಮಾರು 23 ಕೋಟಿ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಭಯಾನಕ ಬಿಳಿ ಚಂಡಮಾರುತ ಸುಮಾರು 2300 ಮೈಲಿಗಳಷ್ಟು ಪ್ರದೇಶವನ್ನ ಆವರಿಸಿದೆ. ಅಮೆರಿಕದ ಟೆಕ್ಸಾಸ್ನಿಂದ ನ್ಯೂಯಾರ್ಕ್ನವರೆಗಿನ ಸುಮಾರು 40 ರಾಜ್ಯಗಳು ಇದರ ಹಿಡಿತಕ್ಕೆ ಸಿಲುಕ್ತಾ ಇವೆ. ನ್ಯೂಯಾರ್ಕ್, ಪೆನ್ಸಿಲ್ವೇನಿಯಾ, ಮಿಚಿಗನ್, ಜಾರ್ಜಿಯಾ, ಇಂಡಿಯಾನಾ ಸೇರಿ ಹಲವು ರಾಜ್ಯಗಳಲ್ಲಿ ಈಗಾಗಲೇ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಾಗಿದೆ. ಎಲ್ಲ ದಾಖಲೆಗಳನ್ನ ಮುರಿಯಲಿದೆ ಈ ಚಂಡಮಾರುತ. ಇನ್ನು ಚಂಡಮಾರುತವು ಎಲ್ಲ ದಾಖಲೆಗಳನ್ನ ಮುರಿಯುತ್ತೆ ಎನ್ನಲಾಗ್ತಾ ಇದೆ. ನ್ಯೂಯಾರ್ಕ್ ನಗರ ಹಾಗೂ ಫಿಲಡೆಲ್ಫಿಯಾದಂತಹ ನಗರಗಳಲ್ಲಿ ಕಳೆದ 4 ವರ್ಷಗಳಲ್ಲಿಯೇ ಅತ್ಯಂತ ಹೆಚ್ಚಿನ ಹಿಮಪಾತ ಸಂಭವಿಸಿದೆ. ನಾಳೆ ವೀಕೆಂಡ್ ಭಾನುವಾರ ಸೇರಿ ಮುಂದಿನ 72 ಗಂಟೆಗಳಲ್ಲಿ ಹವಾಮಾನದಲ್ಲಿ ಭಾರಿ ಬದಲಾವಣೆಯಾಗಲಿದೆ. ಉಸಿರುಗಟ್ಟುವ ವಾತಾವರಣಕ್ಕೆ ಬದಲಾಗಲಿದ್ದು ಅಲರ್ಟ್ ಘೋಷಿಸಲಾಗಿದೆ. ಚಿಕಾಗೋ, ಫಿಲಡೆಲ್ಫಿಯಾ, ಡೆಟ್ರಾಯಿಟ್ ಸೇರಿ ಹಲವೆಡೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಅಂಗಡಿಗಳು, ಶಾಪಿಂಗ್ ಮಳಿಗೆಗಳು ಕೂಡ ಬಾಗಿಲು ಹಾಕುವ ಸಂಭವ ಇದ್ದು ಜನ ಅಗತ್ಯ ವಸ್ತುಗಳ ಖರೀದಿಯಲ್ಲಿ ತೊಡಗಿದ್ದಾರೆ. 3300ಕ್ಕೂ ಹೆಚ್ಚು ವಿಮಾನಗಳ ಸಂಚಾರ ರದ್ದು. ಭಾರೀ ಹಿಮಪಾತದಿಂದ ವಿದ್ಯುತ್ ತಂತಿಗಳು ನೆಲಕ್ಕುರುಳುವ ಅಪಾಯ ಎದುರಾಗಿದೆ. ಅಮೆರಿಕದ ದಕ್ಷಿಣ ರಾಜ್ಯಗಳಲ್ಲಿನ ಸಾವಿರಾರು ಜನರು ಕತ್ತಲೆಯಲ್ಲಿ ಕಾಲ ಕಳೆಯುವ ಹಾಗಾಗಿದೆ. ರಸ್ತೆಗಳು ಹಿಮದಿಂದ ಮುಚ್ಚಿ ಹೋಗಿದ್ದು ಸಂಚಾರ ವ್ಯವಸ್ಥೆ ಸಂಪೂರ್ಣ ಸ್ಥಗಿತಗೊಳ್ತಾ ಇದೆ. ನಿನ್ನೆ 1400ಕ್ಕೂ ಹೆಚ್ಚು ವಿಮಾನಗಳನ್ನು ರದ್ದುಗೊಳಿಸಲಾಗಿದ್ದು ಒಟ್ಟು 2300 ವಿಮಾನಗಳ ಸಂಚಾರ ರದ್ದಾಗಿದ್ದು ಪ್ರಮುಖ ವಿಮಾನಗಳ ನಿಲ್ದಾಣಗಳು ಲಾಕ್ಡೌನ್ ರೀತಿಯಾಗಿವೆ. ಹಿಮ ಚಂಡಮಾರುತದ ವಿಕೋಪದಿಂದ ಆರ್ಥಿಕ ಹಾನಿ ಹಾಗೂ ಜೀವ ಹಾನಿ ಹೆಚ್ಚಾಗುವ ಭಯ ಇದೆ. ಹೀಗಾಗಿ ಜನರು ಮನೆಯಲ್ಲೇ ಉಳಿಯುವಂತೆ ಸೂಚಿಸಲಾಗಿದೆ. ಒಟ್ಟಾರೆ ದಾಖಲೆಯ ಹಿಮ ಚಂಡಮಾರುತ ಅಮೆರಿಕಕ್ಕೆ ದೊಡ್ಡ ಸವಾಲಾಗಿದೆ. ಜಗತ್ತನ್ನೇ ನಡುಗಿಸ್ತಾ ಇರುವ ದೊಡ್ಡಣ್ಣ ತಾನೇ ಹಿಮಾಘಾತದಲ್ಲಿ ಬಂಧಿಯಾಗಿರೋದು ಮಾತ್ರ ವಿಪರ್ಯಾಸ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.